ಸಾಮಾನ್ಯವಾಗಿ ವಿಚ್ಛೇದಿತ ಪ್ರಕರಣದಲ್ಲಿ ನೀವು ಗಮನಿಸಿದ್ದೀವಿ, ಪತಿ ಪತ್ನಿಗೆ ಜೀವನಾಂಶವನ್ನ ಕೊಡಬೇಕಾಗುತ್ತೆ. ಆದರೆ ಇಲ್ಲೊಂದು ಈ ವಿಚಾರದಲ್ಲಿ ವಿಚ್ಛೇದನ ತಗೊಂಡು ಜೀವನಾಂಶವನ್ನ ಪಡೆಯುವಂತಹ ಒಂದು ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ. ಏನದು? ಗಂಡನಿಗಿಂತ ಹೆಚ್ಚು ಆದಾಯವನ್ನ ಹೊಂದಿರುವಂತಹ ಹೆಂಡತಿಗೆ ಕೇವಲ ಮಹಿಳೆ ಅನ್ನುವಂಥ ಕಾರಣಕ್ಕೆ ವಿಚ್ಛೇದನದ ಬಳಿಕ ಜೀವನಾಂಶ ನೀಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಚಾರದ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ನ್ಯಾಯಮೂರ್ತಿ ಚಿಲ್ಲಾಕೂರ್ ಸುಮಲತಾ ಅವರಿದ್ದಂತಹ ನ್ಯಾಯಪೀಠ ಜೀವನಾಂಶ ನೀಡುವಂತಹ ಮೊದಲು ಪತಿ ಆಗಿರ್ಬೋದು ಹಾಗೆ ಪತ್ನಿ ಆಗಿರ್ಬೋದು ಇವರಿಬ್ಬರ ಒಂದು ಆರ್ಥಿಕ ಸ್ಥಿತಿಯನ್ನ ನ್ಯಾಯಾಲಯ ಕೂಡ ಪರಿಶೀಲಿಸಬೇಕು ಅಂತ ಹೇಳಿ ಒಂದು ಸ್ಪಷ್ಟತೆಯನ್ನು ನೀಡಿರುವಂಥದ್ದು. ಒಂದು ಪ್ರಕರಣ 2024ರಲ್ಲಿ ನಡೆದಂಥ ಪ್ರಕರಣ ಇದು. ವಿವಾಹದ ದಂಪತಿ ಕೆಲವೇ ತಿಂಗಳಲ್ಲಿ ಪ್ರತ್ಯೇಕ ಆಗಿರ್ತಾರೆ. ಪತ್ನಿಯ ಅರ್ಜಿಯ ಮೇರೆಗೆ ಕೌಟುಂಬಿಕ ನ್ಯಾಯಾಲಯ ಪತಿಗೆ ಅಂದರೆ ಪತಿ ತಿಂಗಳಿಗೆ 20,000 ರೂಪಾಯಿ ಜೀವನಾಂಶವನ್ನು ಪತ್ನಿಗೆ ನೀಡಬೇಕು ಅಂತ ಹೇಳಿ ಆದೇಶವನ್ನು ಕೊಡುತ್ತೆ. ಆದರೆ ಪತಿ ಏನು ಮಾಡ್ತಾರೆ, ಈ ಒಂದು ಆದೇಶವನ್ನು ಪ್ರಶ್ನಿಸಿ ತನ್ನ ಮಾಸಿಕ ವೇತನ ಇರೋದು ಕಡಿಮೆ ಇದೆ, ಆದರೆ ನನ್ನ ಪತ್ನಿ ಮಾತ್ರ ತಿಂಗಳಿಗೆ 1,00,000 ರೂಪಾಯಿ ಆದಾಯವನ್ನು ಪಡೆದುಕೊಳ್ತಾ ಇದ್ದಾರೆ, ಸಂಬಳವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ವಿಚಾರಣೆ ವೇಳೆ ಪತ್ನಿ ಕೂಡ ತನ್ನ ಆದಾಯವನ್ನು ಒಪ್ಕೊಳ್ತಾರೆ. ಪತ್ನಿಯರು ಯಾವಾಗಲೂ ಕೂಡ ಗಂಡಂದಿರ ಒಂದು ನಿರ್ವಹಣೆ ಪಡೆಯಬೇಕು ಅನ್ನುವಂಥ ಊಹೆಯಿಂದ ಕೌಟುಂಬಿಕ ನ್ಯಾಯಾಲಯ ಪ್ರಭಾವಿತ ಆಗಬಾರ್ದು ಅಂತ ಹೇಳಿ ಹೈಕೋರ್ಟ್ ಕೂಡ ಅಭಿಪ್ರಾಯ ಪಟ್ಟಿರುವಂಥದ್ದು. ಪತ್ನಿಗೆ ತನ್ನ ಜೀವನ ನಿರ್ವಹಣೆಗೆ ಯಾವುದೇ ಮಾರ್ಗ ಇಲ್ಲದೇ ಇದ್ದಾಗ ಮಾತ್ರ ಜೀವನಾಂಶವನ್ನು ನೀಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಹೇಳಿದೆ. ಆದರೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದು ಮಕ್ಕಳ ಪಾಲನೆ ಸೇರಿದಂತೆ ಹೆಚ್ಚುವರಿ ಹೊಣೆಗಾರಿಕೆಗಳಿಗೆ ಇವರೆಲ್ಲರೂ ಕೂಡ ಸಬಲರಾಗಿದ್ದಾರೆ ಅಂದರೆ ಅವರಿಗೆ ಜೀವನಾಂಶ ನೀಡುವಂಥ ಅಗತ್ಯ ಇಲ್ಲ. ಇದ್ರ ಬಗ್ಗೆ ಹೈಕೋರ್ಟ್ ಕೂಡ ಸಾಬೀತು ಮಾಡಿರುವಂಥದ್ದು. ಕೌಟುಂಬಿಕ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನು ರದ್ದುಗೊಳಿಸಿ ಇಂತಹ ಸಂದರ್ಭಗಳಲ್ಲಿ ಜೀವನಾಂಶ ನೀಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ಒಂದು ತೀರ್ಪನ್ನು ಕೊಟ್ಟಿದೆ.